A7 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಸತೀಶ್. ಆರ್ಟಿಒ ಕಚೇರಿಯಲ್ಲಿ ಯಾವುದೇ ಕೆಲಸಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ. ಟೆಂಪೋ ಮಾಲೀಕರ ಸಂಘದ ಜಿಲ್ಲಾ ಅಧ್ಯಕ್ಷ ಜಹೀರ್ ಅಹ್ಮದ್ ಆರೋಪ. ಆರ್ಟಿಒ ಕಚೇರಿಯಲ್ಲಿ ಯಾವುದೇ ಕೆಲಸಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ. ಹೊರ ರಾಜ್ಯಗಳಿಂದ ವಾಹನಗಳನ್ನು ಖರೀದಿಸಿ ತಂದ ವಾಹನಗಳ ಸಿಸಿ ಪಡೆದು ಸ್ಥಳೀಯ ಆರ್ಟಿಒ ಕಚೇರಿಯಲ್ಲಿ ಸಲ್ಲಿಸಿ 3 ತಿಂಗಳುಗಳು ಕಳೆದರೂ ದಾಖಲೆಗಳನ್ನು ನೀಡುವುದಿಲ್ಲವೆಂದು ಇದರ ಬಗ್ಗೆ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಲ್ಲಿ ಟೆಂಪೋ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಜಹೀರ್ ಅಹ್ಮದ್ ಮನವಿ ಮಾಡಿದರು. ಕೇಂದ್ರ ಸರ್ಕಾರ ರೂಪಿಸಿರುವ ಸಾರಥಿ ಸುರಕ್ಷಾ ಜಾಗೃತ್ ಕಾನೂನು ವಾಣಿಜ್ಯ ವಾಹನ ಚಾಲಕರಿಗೆ ಮಾರಕವಾಗಿದ್ದು ಜನವಿರೋಧಿಯಾಗಿದೆ. ಈ ಕಾನೂನು ಅಡಿಯಲ್ಲಿ ವಾಹನ ಚಾಲಕರಿಗೆ 10 ವರ್ಷಗಳ ಜೈಲು ಹಾಗೂ 7 ಲಕ್ಷ ದಂಡ ವಿಧಿಸಲು ಅವಕಾಶವಿದೆ. ತಕ್ಷಣ ಕೇಂದ್ರ ಸರ್ಕಾರ ಕಾನೂನು ರದ್ದುಪಡಿಸುವಂತೆ ಆಗ್ರಹಿಸಿ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಇದೇ ತಿಂಗಳ 17ರಿಂದ ನಡೆಸಲು ತೀರ್ಮಾನ ಕೈಗೊಂಡಿದ್ದು, ಈ ಮುಷ್ಕರಕ್ಕೆ ಎಲ್ಲ ತರಹದ ವಾಣಿಜ್ಯ ವಾಹನ ಮಾಲೀಕರ ಸಂಘಗಳು ಹಾಗೂ ಚಾಲಕರ ಸಂಘಗಳು ಸಂಪೂರ್ಣ ಬೆಂಬಲ ಸೂಚಿಸುತ್ತಿದ್ದು, ಬುಧವಾರದಿಂದ ಯಾವುದೇ ವಾಣಿಜ್ಯ ವಾಹನಗಳು ರಸ್ತೆಗೆ ಇಳಿಯುವುದಿಲ್ಲವೆಂದು ತಿಳಿಸಿದರು. ಕೇಂದ್ರ ಸರ್ಕಾರ ರೂಪಿಸಿರುವ ಮಾರಕವಾದ ಕಾನೂನು ರದ್ದುಪಡಿಸಬೇಕು. ರಾಜ್ಯ ಸರ್ಕಾರ ರಾಜ್ಯದ ಗಡಿಗಳಲ್ಲಿರುವ ಆರ್ಟಿಒ ಚೆಕ್ಪೋಸ್ಟ್ಗಳನ್ನು ರದ್ದುಪಡಿಸಬೇಕು. ಕಪ್ಪು ಪಟ್ಟಿಯಲ್ಲಿರುವ ವಾಣಿಜ್ಯ ವಾಹನಗಳ ಎಫ್ಸಿ ಪರ್ಮಿಟ್ಗಳನ್ನು ಕಾಲಕಾಲಕ್ಕೆ ಮಾಡಿ ಕೊಡಬೇಕು. ಪೊಲೀಸ್ ಇಲಾಖೆ ವಾಣಿಜ್ಯ ವಾಹನಗಳು ಬೆಂಗಳೂರು ಸಿಟಿ ಪ್ರವೇಶಕ್ಕೆ ಸಮಯ ನಿರ್ಬಂಧ ಹೇರಬಾರದು. ವಾಹನ ಅಪಘಾತ ಆದಾಗ ಚಾಲಕರ ಲೈಸೆನ್ಸ್ ರದ್ದುಪಡಿಸಬಾರದು. ಹೊರ ರಾಜ್ಯಗಳ ವಾಣಿಜ್ಯ ವಾಹನಗಳು ಅಪಘಾತದ ಆದಾಗ ವಾಹನ ಚಾಲಕರ ಬಿಡುಗಡೆಗೆ ಸ್ಥಳೀಯರ ಜಾಮೀನು ಕೇಳಬಾರದು. ಮೇಲ್ಕಂಡ ವಾಹನ ಚಾಲಕರ ಹಾಗೂ ಮಾಲೀಕರ ಬೇಡಿಕೆಗಳನ್ನು ತಕ್ಷಣ ಕೇಂದ್ರ, ರಾಜ್ಯ ಮತ್ತು ಪೊಲೀಸ್ ಇಲಾಖೆ ಪರಿಗಣಿಸಿ ಈಡೇರಿಸುವಂತೆ ಒತ್ತಾಯಿಸಿದರು. ಸಾರ್ವಜನಿಕರು, ವಾಹನ ಚಾಲಕರು ಹಾಗೂ ವಾಹನ ಮಾಲೀಕರು ನಮ್ಮ ಪ್ರತಿಭಟನೆಗೆ ಹೆಚ್ಚಿನ ಬೆಂಬಲ ನೀಡಬೇಕೆಂದು ಅವರು ಮನವಿ ಮಾಡಿದರಲ್ಲದೆ ಯಾವುದೇ ಅಹಿತಕರ ಘಟನೆಗಳು ನಡೆಯಲು ಅವಕಾಶ ನೀಡಬಾರದೆಂದು ಕೋರಿದರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಅನಿರ್ದಿಷ್ಟ ಕಾಲ ವಾಣಿಜ್ಯ ವಾಹನಗಳು ಮುಷ್ಕರವನ್ನು ನಡೆಸುತ್ತಿರುವ ಬಗ್ಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಕುಮಾರ್, ಕಾರ್ಯದರ್ಶಿ ಎಜಿ ಸೋಮಣ್ಣ, ಖಜಾನ್ಸಿ ಆರ್ ಶಫಿಯುಲ್ಲಾ, ಎಂಟಿಡಿ ಖಲೀಲ್, ನಯಾಜ್ ಪಾಷಾ, ರಿಯಾಜ್ ಖಾನ್, ಸಿರಾಜ್ ಕಾದಲಿಪುರ, ಗದ್ದಾ ಬಾಷಾ ಮತ್ತಿತರರು ಉಪಸ್ಥಿತರಿದ್ದರು. A7 ಕನ್ನಡ ನ್ಯೂಸ್ ವರದಿಗಾರರು ರೌನಕ್ ಅಲಿ ಖಾನ್, ಕೋಲಾರ. ಅದನ್ನು ರದ್ದುಪಡಿಸಬೇಕಾಗಿ ನಾವು ನಿಮ್ಮ ವಿರುದ್ಧ ಮುಷ್ಕರ ಮಾಡ್ತಾ ಇದ್ದೇವೆ ವಿನಃ ನಮ್ಮ ಸ್ವಾರ್ಥಕ್ಕಾಗಿ ನಾವೇನು ಇಲ್ಲಿ ಮಾಡ್ತಾ ಇಲ್ಲ. ಸಾರ್ವಜನಿಕರಿಗಾಗಿ ನಾವು ಇವತ್ತು ಓಡಾಟ ಮಾಡ್ತಾ ಇದ್ದೇವೆ. ನಮ್ಮ ಸಾಧಿಸಬೇಕಾದ್ರೆ ನೀವುಗಳಿಗೆ ಯೋಚನೆ ಮಾಡಬೇಕಾಗಿದೆ. ಇವೆಲ್ಲ ನಮ್ಮ ಸರ ಕೊಟ್ಟು ನಮ್ಮ ಒಂದು ದಾರಿಯಲ್ಲಿ ಕಲಿತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. हमें ये जो कानून ला को ही उसके बारे में स्ट्राइक करें सबन से लारी वाले, टेम्पो वाले, ऑटो वाले, कार वाले, इन्होंने डिटेल किसके पास है हर एक को भी ये कानून है. सो ये आदमी भी समझ को हमारा साथ दिए तो अच्छा रहता है. इसके साथ हमें ये कानून के खिलाफ है. ये कानून जब तक ये नहीं होता जब तक हमें स्ट्राइक कर ले कुछ